ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಧರ್ಮಶಾಲಾ ತಲುಪಿದ ತಕ್ಷಣ RCB ತಂಡಕ್ಕೆ ಇಲ್ಲಿ ಸಿಕ್ಕಿತು 3 ದೊಡ್ಡ ಸಿಹಿಯಾದ ಸುದ್ದಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲ RCB ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ. ನಮ್ಮ ತಂಡದ ಆಟಗಾರರು ಧರ್ಮಶಾಲಾ ಸ್ಟೇಡಿಯಂಗೆ ತಲುಪಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿದೆ ಈ ಒಂದು ಮ್ಯಾಚು. ಮುಂದಿನ ಪಂದ್ಯ RCB ವರ್ಸಸ್ PBKS ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಒಂದು ಪಂದ್ಯಕ್ಕಿಂತ ಮುಂಚೆ RCB ತಂಡಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನು ಆ ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ RCB ಅಭಿಮಾನಿಗಳು ಹಾಗೆ ವೀಕ್ಷಕರು, ನಮ್ಮ ಒಂದು ಚಾನೆಲ್ ಡಿಫೈರ್ ಗೇಮಿಂಗ್, ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗೈಸ್ ಎಲ್ಲರೂ ಕೂಡ. ಈ ಒಂದು ಮ್ಯಾಚು ಮೇ 9ನೇ ತಾರೀಕು ನಡೀತಾ ಇದೆ. ಈ ಒಂದು ಪಂದ್ಯ ನಡೀತಾ ಇರೋದು ಮೇ 9ನೇ ತಾರೀಕು. ನಾರ್ಮಲ್ ಆಗಿ 7:30ಕ್ಕೆ ಬ್ಯಾಟಿಂಗ್ ಅಥವಾ ಬಾಲಿಂಗ್ ಯಾರು ಟಾಸ್ ವಿನ್ ಆಗಿರ್ತಾರೆ ಅವರು ಸ್ಟಾರ್ಟ್ ಮಾಡ್ತಾರೆ. 7 ಗಂಟೆಗೆ ಟಾಸ್ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಆಗಿ. ಗುರುವಾರ ಈ ಒಂದು ಮ್ಯಾಚ್ ನಡೀತಾ ಇದೆ. ಸೂಪರ್ ಅಂತಾನೆ ಹೇಳ್ತೀನಿ. RCB ತಂಡಕ್ಕೆ ಈ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ನಮ್ಮ RCB ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ 7ನೇ ಸ್ಥಾನದಲ್ಲಿದೆ. ಮೊನ್ನೆ ಮ್ಯಾಚು LSG ಅವರು ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಲಕ್ನೋ ಮತ್ತೆ ಡೆಲ್ಲಿ ತಂಡ ಏನಾದರೂ ಇಲ್ಲಿ ಸೋತ್ರೆ, ನಮ್ಮ RCB ತಂಡ ಗೆದ್ರೆ ಮೇಲೆ ಬರೋದಂತೂ ಪಕ್ಕಾ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ನಮ್ಮ ತಂಡದ ನೆಟ್ ರನ್ ರೇಟ್ ಕೂಡ ಸೂಪರ್ ಆಗಿದೆ, ಬೆಂಕಿ ಆಗಿದೆ ಅಂತಾನೆ ಹೇಳ್ಬೋದು. RCB ತಂಡಕ್ಕೆ ಈ ಒಂದು ಗುಡ್ ನ್ಯೂಸ್. ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ, ರೀಸೆಂಟ್ ಆಗಿ ನಡೆದಂತ ಮ್ಯಾಚ್ ಸಮ್ಮರಿ ಹೇಗಿದೆ ಅಂತ ಇಲ್ಲಿ ನೋಡೋಣ ಬನ್ನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ಬ್ರಿಲಿಯಂಟ್ ಆದಂತ ಬಾಲಿಂಗ್ ನ ಮಾಡಿದ್ದಾರೆ, ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನ ಕೊಟ್ಟಿದ್ದಾರೆ. ಈ ಒಂದು RCB ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು. ಹಾಗೆ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಸೂಪರ್ ಆದಂತ ಬಾಲಿಂಗ್ ನ ಮಾಡ್ತಾ ಇದ್ದಾರೆ. ಮೊನ್ನೆ ಲಾಸ್ಟ್ ಓವರ್ ನಲ್ಲಿ 3 ವಿಕೆಟ್ಸ್ ನ ಪಡ್ಕೊಂಡು ಭರ್ಜರಿ ಜಯವನ್ನ ಕಂಡ್ರು ವೈಶಾಖ್ ವಿಜಯ್ ಕುಮಾರ್ ಅವರು. ಹಾಗೆ ಯಶ್ ದಯಾಳ್ ಅವರು ಕೂಡ ಸೂಪರ್ ಆದಂತ ಬಾಲಿಂಗ್ ನ ಮಾಡ್ತಾ ಇದ್ದಾರೆ. ಇದೆಲ್ಲಾನು ಕೂಡ ನಮ್ಮ RCB ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಾಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಅವರು ಸೂಪರ್ ಆದಂತ ಬೆಂಕಿ ಆದಂತ ಬಾಲಿಂಗ್ ಅಲ್ಲ ಬ್ಯಾಟಿಂಗ್ ನ ಮಾಡ್ತಾ ಇದ್ದಾರೆ ಗುರು. ಈ ಒಂದು ಡುಪ್ಲೆಸಿಸ್ ಅವರು 23 ಬಾಲ್ಗೆ, ಕೇವಲ 23 ಬಾಲ್ಸ್ಗೆ 64 ರನ್ಸ್ ನ ಹೊಡೆದಿದ್ರು. ಹಾಗೆ ಇದು ಕೂಡ ಅವರ ಒಂದು ಪೊಸಿಷನ್ ಆಗಿದೆ. ಈ ಒಂದು ಪೊಸಿಷನ್ ಅಲ್ಲಿ ಡುಪ್ಲೆಸಿಸ್ ಆಗಿ ವಿರಾಟ್ ಕೊಹ್ಲಿ ಅವರು ನಿಂತ್ಕೊಂಡು ಆಡಿದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಫೀಲ್ಡಿಂಗ್ ಅಂತೂ ನಮ್ಮ RCB ತಂಡದ್ದು ಕೇಳಲೇಬೇಕಾಗಿಲ್ಲ. ವಿರಾಟ್ ಕೊಹ್ಲಿ ಅವರಂತೂ ಬೆಂಕಿಯಾದಂಥ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬೆಂಕಿಯಾದಂಥ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ರನ್ಔಟು ಹಾಗೆ ಕ್ಯಾಚಸ್ ಇವೆಲ್ಲಾನು ಕೂಡ ನೋಡಿದ್ರೆ ನಮ್ಮ ಒಂದು ಫೀಲ್ಡಿಂಗು ಸೂಪರ್ ಆಗಿದೆ. ಬ್ಯಾಟಿಂಗ್ ಹಾಗೆ ಬಾಲಿಂಗು ಫೀಲ್ಡಿಂಗು ಇವೆಲ್ಲಾನು ಕೂಡ ಸೂಪರ್ ಆಗಿದೆ ನಮ್ಮ RCB ತಂಡಕ್ಕೆ. ಹಾಗೇನೆ 3ಕ್ಕೆ 3 ಮ್ಯಾಚಸ್ ನಮ್ಮ RCB ತಂಡ ಗೆದ್ರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಂತೂ ಪಕ್ಕಾ ಗುರು, ಯಾರಂತೂ ತಪ್ಸಕ್ಕೆ ಸಾಧ್ಯನೇ ಇಲ್ಲ. RCB ವರ್ಸಸ್ PBKS ಈ ಒಂದು ಮ್ಯಾಚು ಈಗಾಗಲೇ ನಡೆದಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಒಂದು ಮ್ಯಾಚು ನಡೆದಿತ್ತು. ಸೂಪರ್ ಆಗೇ ಇತ್ತು ಈ ಒಂದು ಮ್ಯಾಚು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ RCB ತಂಡ ಗೆದ್ದಿತ್ತು. ಈ ಒಂದು ಮ್ಯಾಚ್ ಅಲ್ಲಿ DK ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಹಾಗೆ ಮೈಪಾಲ್ ಲ್ಯಾಂಬ್ರೋರ್ ಅವರು ಸೂಪರ್ ಆದಂತ ಪರ್ಫಾರ್ಮೆನ್ಸ್ ನ ಕೊಟ್ಟು ಈ ಒಂದು ಮ್ಯಾಚ್ ನ ಗೆಲ್ಸಿದ್ರು. ನೆಕ್ಸ್ಟ್ ಮ್ಯಾಚ್ ಸೂಪರ್ ಆಗಿರುತ್ತೆ PBKS ಜೊತೆ. ಲಾಸ್ಟ್ ಪ್ಲೇಯಿಂಗ್ 11 ಹೇಗಿತ್ತೋ ಅದೇ ತರದ ಪ್ಲೇಯಿಂಗ್ 11 ನ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಡೆಸ್ಕೊಟ್ರೆ ಸೂಪರ್ ಆಗಿರುತ್ತೆ. ಇಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ CSK ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಪಂದ್ಯದಲ್ಲಿ PBKS ಅವರು ಸೋತಿದ್ದಾರೆ. ಇಲ್ಲಿ PBKS ಪಂಜಾಬ್ ಅವ್ರಿಗೆ ಹಾಗೆ ಬೆಂಗಳೂರು ಟೀಮ್ಗೆ, ಎರಡು ಟೀಮ್ಗೂ ಕೂಡ ಇಲ್ಲಿ ಡೂ ಆರ್ ಡೈ ಮ್ಯಾಚ್ ಆಗುತ್ತೆ. RCB ಗೆದ್ರೆ ಪಂಜಾಬ್ ಕಿಂಗ್ಸ್ ಅವರು IPL 2024 ಹೊರಗೆ ಉಳಿಬೇಕಾಗತ್ತೆ. ಅಫಿಷಿಯಲ್ ಆಗಿ ಇಲ್ಲಿ ಔಟ್ ಆಗಿರೋದು ಮುಂಬೈ ಇಂಡಿಯನ್ಸ್, ಗುಜರಾತ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಪ್ಲೇ ಆಫ್ ಇಂದ ಹೇಳ್ತಾ ಇದ್ದೀನಿ. ಪಂಜಾಬ್ ಅವರು ಇವೆಲ್ಲ ಒಂದು ಟೀಮ್ಸು ಔಟ್ಸೈಡ್ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು ಪ್ಲೇ ಆಫ್ಗೆ ಎಂಟ್ರಿ ಆಗೋದಕ್ಕೆ. ನೀವೇನು ಕೂಡ ಡಿಫೈರ್ ಗೇಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. RCB ವರ್ಸಸ್ PBKS ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಹಾಗೆ ಡುಪ್ಲೆಸಿಸ್ ಅವರು ಪವರ್ ಪ್ಲೇಯಲ್ಲಿ 100 ಸೆಂಚುರಿನ ದಾಟಿಸ್ಲಿ ಅಂತ ಹೇಳ್ತಾ, ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಅವ್ರ ಹತ್ರನೇ ಉಳ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ.